ನನ್ನ ಪ್ರಕಾರ ನನ್ಗೆ ಏನೇ ಸಿಕ್ತಿದ್ರು ಇಟ್ಸ್ ಅ ಆ್ಯಡ್ ಆನ್. ಐ ಸ್ಟಾರ್ಟೆಡ್ ವಿತ್ ಝೀರೋ. ಸೊ 50% ಸಕ್ಸಸ್ಸು ಇಸ್ ಅ ಆ್ಯಡ್ ಆನ್ ಫಾರ್ ಮೀ. ಪ್ರಾಬ್ಲಮ್ಸ್ ಇದ್ದಾಗಲೂ ನಿಮ್ಮ ಸ್ಟೆಬಿಲಿಟಿ ಎಷ್ಟಿದೆ ಅನ್ನೋದು ಮುಖ್ಯ ಆಗುತ್ತೆ. ಎವ್ರಿ ಫೇಲ್ಯೂರ್ ಇಸ್ ನಾಟ್ ಬ್ಯಾಡ್ ಫಾರ್ ಯೋರ್ ಲೈಫ್. ಸಮ್ ಫೇಲ್ಯೂರ್ಸ್ ಆರ್ ಟು ಮೋಲ್ಡ್ ಯು. ಕ್ರಿಯೇಟರ್ಸೇ 1000 ಇರಬೇಕಾದ್ರೆ ಆಡಿಯನ್ಸ್ಗೆ ಒಂದು ಆಪ್ಷನ್ ಇದೆ, ದೇ ಚೂಸ್. ಅವ್ರು ಏನು ಚೂಸ್ ಮಾಡ್ತಾರೆ, ದ ಬೆಸ್ಟ್ ಒನ್. ಕೆಲವರು ಆ್ಯಕ್ಟಿಂಗ್ ನಂಬ್ಕೊಂಡು ಬಂದಿರೋರು, ಅವ್ರಿಗೆ ಆ್ಯಕ್ಟಿಂಗ್ ಬಿಟ್ಟು ಏನೂ ಇಂಟ್ರೆಸ್ಟು ಇರಲ್ಲ ಮಾಡೋದಕ್ಕೆ. ಸೊ ಅಂಥ ಸಿಚುವೇಶನಲ್ಲಿ ಸಡನ್ಲಿ ಡೆಡ್ ಎಂಡ್ ಅನಿಸ್ಬಿಡುತ್ತೆ. ಓ, ಲೈಫ್ ಇಸ್ ಡನ್. ಕಿರುತೆರೆಯಲ್ಲಂತೂ ಕಿರಣ್ ರಾಜ್ ಯಾರು ಅಂತ ಗೊತ್ತಾಗಿದೆ. ಇವಾಗ 2 ಸೀರಿಯಲಿಂದನೂ ಎರಡೂ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಸಿನಿಮಾಗೆ ಬಂದ್ವಿ ಅಂತಂದರೆ ಈ ರೀತಿಯಾದಂತಹ ಒಂದು ಸಕ್ಸಸ್ ನಿಮಗೆ ಸಿನಿಮಾ ಇಂಡಸ್ಟ್ರಿಲಿ ಸಿಗ್ತಾ ಇಲ್ವಾ ಅಂತ ಅನ್ಸುತ್ತೆ. ಬಿಕಾಸ್ ನೀವು ಎಲ್ಲ ರೀತಿಯಿಂದ ಎಫರ್ಟ್ ಹಾಕ್ತಾ ಇರ್ತೀರಾ, ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಮಾಡ್ತಾ ಇರ್ತೀರಾ. ಒಂದು ಮೂವಿ ಜನಗಳೇ ನೋಡಬೇಕು ಅಂತಂದರೆ ಅದಕ್ಕೆ ಏನು ಪ್ರಾಪರ್ ಆಗಬೇಕೋ ಅದೆಲ್ಲವನ್ನೂ ಕೊಡ್ತೀರಾ. ಬಟ್ ಎಲ್ಲೋ ಒಂದು ಕಡೆ ಅದು ಮಿಸ್ ಹೊಡಿತಾ ಇದೆ ಅಂತ ಅನ್ಸುತ್ತಾ ನಿಮಗೆ ಅಂತ, ಆ ಒಂದು ಹಿಟ್ ಅನ್ನೋದೊಂದು? ಹಾಂ, ಬಟ್ ಅದ್ರ ಬಗ್ಗೆ ಬೇಜಾರೇನಿಲ್ಲ ನನಗೆ, ಅಯ್ಯೋ ಅನ್ನೋದೇನಿಲ್ಲ. ಬಿಕಾಸ್ ಟೆಲಿವಿಷನ್ ಸ್ಟಾರ್ಟ್ ಮಾಡಿದಾಗಲೂ ಫ್ರಮ್ ವೇರ್ ಐ ಸ್ಟಾರ್ಟ್, ಆ್ಯಂಡ್ ನನ್ನ ಪ್ರಕಾರ ನನ್ಗೆ ಏನೇ ಸಿಕ್ತಿದ್ರು ಇಟ್ಸ್ ಅ ಆ್ಯಡ್ ಆನ್. ಐ ಸ್ಟಾರ್ಟೆಡ್ ವಿತ್ ಝೀರೋ. ಸೊ 50% ಸಕ್ಸಸ್ಸು ಇಸ್ ಅ ಆ್ಯಡ್ ಆನ್ ಫಾರ್ ಮೀ. ಐ ಆಮ್ ಟಾರ್ಗೆಟಿಂಗ್ ಫಾರ್ 1000%, ಬಟ್ ಸ್ಟಿಲ್ ಅದೇನಾಗ್ತಿದೆ, ಇಟ್ಸ್ ಅ ಪ್ರಾಸೆಸ್. ಐ ಆಮ್ ಲರ್ನಿಂಗ್ ಥ್ರೂ ಇಟ್. ಸೊ ನಾನು ಅದೇ ಸುಮಾರು ಕಡೆ ಹೇಳಿದ್ದೀನಲ್ಲ, ಮೇ ಬಿ ಟೇಕ್ ಟೈಮ್, ಇಟ್ಸ್ ಟೇಕಿಂಗ್ ಟೈಮ್, ಬಟ್ ಎಟ್ ಸಮ್ ಪಾಯಿಂಟ್ ನಾನು ಎಲ್ಲಿ ಇರಬೇಕು ಅಲ್ಲಿ ಇರ್ತೀನಿ. ಆ್ಯಂಡ್ ಇಟ್ಸ್ ಅ ಜರ್ನಿ, ಇಟ್ಸ್ ಅ ಪ್ರಾಸೆಸ್. ಸರಿ, ನಾನು ಎಲ್ಲನೂ ಇವತ್ತೇ ಅಕಂಪ್ಲಿಷ್ ಮಾಡಿಬಿಟ್ರೆ ವಾಟ್ ಫಾರ್ ಟುಮಾರೋ, ವಾಟ್ ಫಾರ್ ಡೇ ಆಫ್ಟರ್ ಟುಮಾರೋ. ಸೊ ಇಟ್ಸ್ ಅ ಸ್ಲೋ ಪ್ರಾಸೆಸ್, ಇಟ್ ಟೇಕ್ಸ್ ಟೈಮ್. ಅದೇ ಹೇಳ್ತಿಲ್ವಾ, ಅಷ್ಟು ಪ್ರಾಬ್ಲಮ್ಸ್ ಇದ್ದಾಗಲೂ ನಿಮ್ಮ ಸ್ಟೆಬಿಲಿಟಿ ಎಷ್ಟಿದೆ ಅನ್ನೋದು ಮುಖ್ಯ ಆಗುತ್ತೆ. ಹಾಗಂತ ಲೈಕ್ ದೇರ್ ಆರ್ ಸೋ ಮೆನಿ ಫೇಲ್ಯೂರ್ಸ್ ಇನ್ ಲೈಫ್. ಎವ್ರಿ ಫೇಲ್ಯೂರ್ ಇಸ್ ನಾಟ್ ಬ್ಯಾಡ್ ಫಾರ್ ಯೋರ್ ಲೈಫ್. ಸಮ್ ಫೇಲ್ಯೂರ್ಸ್ ಆರ್ ಟು ಮೋಲ್ಡ್ ಯು. ನಿಮಗೆ ನಾಳೆ ದಿನ ಒಂದು ಟಫೆಸ್ಟ್ ಸಿಚುವೇಶನ್ ಬಂದಾಗ ಹೌ ಯು ಫೇಸ್ ಇಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ಲ. ಸೊ ಈಗ ಸ್ಕೂಲಲ್ಲಿ ನಿಮಗೆ ಲೈನಲ್ಲಿ ನಿಂತ್ಕೊಳ್ಳಿ, ಉಗುರು ಕಟ್ ಮಾಡ್ಕೊಬನ್ನಿ, ಹೇರ್ ಕಟಿಂಗ್ ಮಾಡಿ ಅಂತ ಹೇಳ್ಕೊಡ್ತಿರ್ತಾರೆ. ನಿಮಗೆ ಫ್ಯೂಚರ್ಲಿ ಆ ಇಂಡಿಪೆಂಡೆನ್ಸ್ ಇದೆ ಅಲ್ವಾ, ಉಗುರು ಎಷ್ಟು ಬೇಕಾದ್ರೂ ಬಿಡಬೇಕು, ಕೂಲ್ ಎಷ್ಟು ಬೇಕಾದ್ರೂ ಬಿಡ್ಬೋದು ಅಂತ. ಬಟ್ ಆದರೂ ಯಾಕೆ ಅದನ್ನು ಹೇಳ್ಕೊಡ್ತಾರೆ ಸ್ಕೂಲಲ್ಲಿ? ಜಸ್ಟ್ ಟು ಟೀಚ್ ಯುವರ್ ಡಿಸಿಪ್ಲಿನ್. ಸೊ ಸಮ್ ಹೌ ದಟ್ ಡಿಸಿಪ್ಲಿನ್ ವಿಲ್ ಹೆಲ್ಪ್ ಯು ಮುಂದೆ ದೊಡ್ಡರಂದ್ರೆ ಹೇರ್ ಕಟಿಂಗ್ ಅಲ್ಲ, ಮೇ ಬಿ ಟು ಇಂಪ್ಲಾಂಟ್ ದಟ್ ಡಿಸಿಪ್ಲಿನ್ ಇನ್ ಯೋರ್ ಲೈಫ್ ವಿಚ್ ವಿಲ್ ಹೆಲ್ಪ್ ಯು. ಸೊ ಆ ರೀತಿ ಏನು ಚೇಂಜಸ್ ಆಗಬೇಕು ಅಂತ ಅನ್ಸುತ್ತೆ? ಬಿಕಾಸ್ ಇವಾಗ ಮಾಡಿರೋಂತಹ ಎಫರ್ಟ್ಸ್ ಎಲ್ಲೋ ಒಂದು ಕಡೆ ಸಕ್ಸಸ್ ಆಗ್ತಾ ಇಲ್ಲ ಅಂತಂದ್ರೆ ಇಂಡಸ್ಟ್ರಿಯಲ್ಲಿ ಏನು ಚೇಂಜಸ್ ಆಗಬೇಕು ಅಂತ ನಿಮಗೆ ಅನ್ಸುತ್ತೆ? ಮತ್ತೆ ಜನಗಳು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಸ್ಟಡಿ ಮಾಡ್ತಾ ಇದ್ದೀರಾ, ಏನಿದ್ರದ್ದು ಅಂತ? ಇಂಡಸ್ಟ್ರಿಯಲ್ ಚೇಂಜಸ್ ಆಟ್ ಹೋಲ್ ಏನು ಅಲ್ಲಿಲ್ಲ. ಸಿ, ಮೇ ಬಿ ಇಟ್ ಲುಕ್ಸ್ ಲೈಕ್ ಅ ಇಂಡಸ್ಟ್ರಿ, ಬಟ್ ಎವ್ರಿ ಒನ್ ಇಸ್ ವರ್ಕಿಂಗ್ ಫಾರ್ ದೇರ್ ಓನ್ ಅಲ್ವಾ, ಲೈಕ್ ಫಾರ್ ದೇರ್ ಲಿವಿಂಗ್. ಪ್ರತಿಯೊಬ್ಬರು ಇಂಡಿವಿಜುವಲ್ ವರ್ಕೇ ಮಾಡ್ತಿದ್ದಾರೆ. ನಾವು ಈವನ್ ಬಿಸ್ನೆಸ್ ಮಾಡೆಲ್ನ ಅರ್ಥ ಮಾಡ್ಕೋಬೇಕು. ಪೀಪಲ್ ದೇ ಆರ್ ಕನ್ಸ್ಯೂಮಿಂಗ್ ಎಂಟರ್ಟೈನ್ಮೆಂಟ್, ವಿ ಆರ್ ದ ಎಂಟರ್ಟೈನ್ಮೆಂಟ್ ಕ್ರಿಯೇಟರ್ಸ್. ಸೊ ಒಂದು ಎಂಟರ್ಟೈನ್ಮೆಂಟ್ ಪ್ಲಾಟ್ಫಾರ್ಮ್ ಆಗಿದ್ದಿದ್ರೆ ಈಸಿ ಆಗೋದು, ಲೈಕ್ ಎಂಡ್ ಟು ಎಂಡ್ ಡಿಸ್ಟ್ರಿಬ್ಯೂಷನ್ ಆಗೋದು. ಬಟ್ ಕ್ರಿಯೇಟರ್ಸೇ 1000 ಇರಬೇಕಾದ್ರೆ ಆಡಿಯನ್ಸ್ಗೆ ಒಂದು ಆಪ್ಷನ್ ಇದೆ, ದೇ ಚೂಸ್. ಅವ್ರು ಏನು ಚೂಸ್ ಮಾಡ್ತಾರೆ, ದ ಬೆಸ್ಟ್ ಒನ್, ದ ರಿಲೇಟಬಲ್ ಒನ್. ಸೊ ಇಟ್ಸ್ ಆರ್ ಡ್ಯೂಟಿ ಬೆಸ್ಟ್ ಆ್ಯಂಡ್ ರಿಲೇಟಬಲ್ ಹೇಗಾಗೋದು ಅಂತ. ಅದರಲ್ಲಿ ಸಮ್ಟೈಮ್ಸ್ ವಿ ಮೇಕ್ ಮಿಸ್ಟೇಕ್ಸ್ ಬಿಕಾಸ್ ಆ ಡೈರೆಕ್ಟ್ ಕನೆಕ್ಟ್ ಇಲ್ಲ. ಸೊ ಸಮ್ಟೈಮ್ಸ್ ವಾಟ್ ವಿ ಲೈಕ್ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ಆ್ಯಂಡ್ ವಾಟ್ ದೇ ಡೋಂಟ್ ಲೈಕ್ ವಿ ಆರ್ ಕ್ರಿಯೇಟಿಂಗ್ ದ್ಯಾಟ್ ಅಂತಾನೂ ಇರುತ್ತೆ. ಆ ಗ್ಯಾಪ್ ಒಂದು ಮೈನಸ್ ಆಗೋದ್ರೆ ಸಾಕು. ಇನ್ನೊಂದು ಮಾತು ಬಂತು, ನಿಮ್ಮ ಒಂದು ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ, ರಾನಿ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಕಿರಣ್ ರಾಜ್ ಗಿಮಿಕ್ ಮಾಡ್ತಾ ಇದ್ದಾರೆ ಅಂತ. ಈ ಥರದ ಒಂದಿಷ್ಟು ಮಾತುಗಳು ಆರ್ಟಿಸ್ಟ್ಗಳಿಗೆ ಎಷ್ಟರ ಮಟ್ಟಿಗೆ ಅದು ಡಿಮೋಟಿವೇಟ್ ಮಾಡುತ್ತೆ? ಬಿಕಾಸ್ ನಿಮ್ದೊಂದು ಆಕ್ಸಿಡೆಂಟ್ ಆಗುತ್ತೆ, ಸೊ ಮೂವಿ ಪ್ರಮೋಷನ್ಗೆ ಈ ಥರ ಗಿಮಿಕ್ ಮಾಡ್ತಾ ಇರೋದು ಅಂತಂದು ಎಷ್ಟೋ ಜನ ಹೇಳಿದ್ರು. ಈ ಥರ ಮಾಡಿದ್ಮೇಲೆ ಪ್ರಮೋಷನ್ ಆಗುತ್ತೆ ಅಂತ ಆ ಥರ ಅನ್ಕೊಂಡು ಎಷ್ಟು ಆಕ್ಸಿಡೆಂಟ್ ಆಯಿತು, ಬೇರೆ ಸಿನಿಮಾದ್ರು ಮಾಡ್ಬೋದಿತ್ತಲ್ಲ ಈ ಥರ. ಸೊ ಆ ಥರದ್ದೆಲ್ಲ ಹೇಗೆ ಡಿಮೋಟಿವೇಟ್ ಮಾಡುತ್ತಾ ಆರ್ಟಿಸ್ಟ್? ಡಿಮೋಟಿವೇಟ್ ಕಿವಿಗೆ ಹೋಗಲ್ಲ ನನಗೆ, ಸರಿ ಬಿಡು ಅನ್ಕೊಂಡು 4 ನ್ಯೂಸ್ ಎಕ್ಸ್ಟ್ರಾ ಬಂತು ಅಂತ ಸುಮ್ಮನೆ ಆಯ್ತೀನಿ. ನಿಮ್ಮ ಬಗ್ಗೆ ಮತ್ತೆ ಚರ್ಚೆ ಆಗ್ತಾ ಇದೆ ಅಂದ್ರೆ ಡೋಂಟ್ ಎಕ್ಸ್ಪ್ಲೇನ್ ಅ ಫೂಲ್ ಅಂಡ್ ಬಿಕಮ್ ಅ ಫೂಲ್ ಅಂತಾರಲ್ಲ, ಸೊ ಐ ಫಾಲೋ ದ್ಯಾಟ್. ಸೊ ಅವ್ರಿಗೇನು ನೀವು ಹೇಳೋದಕ್ಕೆ ಇಷ್ಟಪಡೋದು ಅನ್ಕೊಳ್ಳಿ, ಓಕೆ. ಅದರಿಂದ ಏನು ಚೇಂಜ್ ಆಯಿತು? ಈಗ ಸರಿ, ನೀವು ಹೇಳಿದ್ರೆ ಆ ಥರ ಕೆಲವು ಜನ ಅನ್ಕೊಂಡ್ರು ಗಿಮಿಕು, ಅದರಿಂದ ಏನು ಬದಲಾಯಿತು ನನ್ನ ಲೈಫಲ್ಲಿ? ನನ್ಗೆ ಬರೋ ಚೆಕ್ ಏನಾದ್ರು ನಿಂತೋಯ್ತಾ? ನಂಗೆ ಬರೋ ಕೆಲಸ ಏನಾದರೂ ನಿಂತೋಯ್ತಾ? ಏನೂ ಬದಲಾಗಲಿಲ್ಲ. ಸೊ ನಾನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ಸೊ ಈವನ್ ವಿಷಯಗಳಿಂದ ನೀವು ಸ್ವಲ್ಪ ಸೋಷಿಯಲ್ ಮೀಡಿಯಾದಿಂದ ದೂರ ಇರೋದಾ ಹೇಗೆ ಅಂತ? ಇಲ್ಲ, ಸೋಷಿಯಲ್ ಮೀಡಿಯಾದು ಕ್ರೆಡಿಬಿಲಿಟಿ ಅನ್ನೋದೇ ಹೋಗಿದೆ ಅಂತ ಸ್ವಲ್ಪ ಗೊತ್ತಾಯ್ತಲ್ಲ, ಲೈಕ್ ಹೌ ಎವ್ರಿಥಿಂಗ್ ಕ್ಯಾನ್ ಬಿ ಮ್ಯಾನಿಪುಲೇಟೆಡ್. ಸೊ ಅದಾದಮೇಲೆ ಅಷ್ಟು ಮುಂಚೆ ಥರ ಬರ್ತಾ ಇಲ್ಲ, ಲೈಕ್ ಟು ಬಿ ಸೋ ಆ್ಯಕ್ಟಿವ್ ಆನ್ ಇಟ್. ಓಕೆ. ಸೊ ಇದೆಲ್ಲದ್ರ ಮಧ್ಯೆ ಬಿಸ್ನೆಸ್ ನಿಮ್ಮದು ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ. ಇದನ್ನು ಹೊರತುಪಡಿಸಿ ಸಾಗರದ ಆಚೆಗೂ ನೀವು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ನಮ್ಗೊಂದು ಸ್ವಲ್ಪ ಹೇಳೋದಾದರೆ?
ಐ ಆಮ್ ಅ ಕೈಂಡ್ ಆಫ್ ಅ ಪರ್ಸನ್ ಲುಕಿಂಗ್ ಫಾರ್ ಫ್ರೀಡಮ್. ಸೊ ಇವತ್ತಿನ ಸೊಸೈಟಿಲಿ ಫ್ರೀಡಮ್ ಇಸ್ ಮನಿ. ಸೊ ಅದಕ್ಕೆ ಯಾವ್ಯಾವ ಸೋರ್ಸ್ ಬೇಕೋ ಎಲ್ಲ ಮಾಡ್ಕೋಬೇಕು. ಐ ಡೋಂಟ್ ವಾಂಟ್ ಟು ಬಿ ಡಿಪೆಂಡೆಂಟ್ ಆನ್ ಅ ಸಿಂಗಲ್ ಸೋರ್ಸ್ ಆರ್ ಅ ಸಿಂಗಲ್ ಪ್ಲೇಸ್. ಎಂಥ ಸಂದರ್ಭ ಬಂದರೂ ಎಸ್ ಐ ಕ್ಯಾನ್ ಸ್ಟಾರ್ಟ್ ಇಟ್ ಬ್ಯಾಕ್ ಅನ್ನೋ ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗಿರಬೇಕು. ಸೊ ಐ ಆಮ್ ಜಸ್ಟ್ ಬಿಲ್ಡಿಂಗ್ ಇಟ್. ಆ್ಯಂಡ್ ಮೋರ್ ಓವರ್ ಫಾರ್ ಮೀ ಬಿಸ್ನೆಸ್ ಇಸ್ ಎಕ್ಸ್ಪ್ಲೋರಿಂಗ್. ನಾನು ಯಾವುದೋ ಒಂದು ಹೊಸ ಜ್ಯುವೆಲ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಅದರದ್ದು ಬೇಸಿಕಿಂದ ಐ ಗೋ ಟಿಲ್ ದ ಲಾಸ್ಟ್. ಸೊ ದ ಹೋಲ್ ಪ್ರಾಸೆಸ್ ಅದೊಂದು ಇಷ್ಟ ಆಗುತ್ತೆ. ಐ ಲರ್ನ್ ನ್ಯೂ ಥಿಂಗ್ಸ್, ಮೀಟ್ ನ್ಯೂ ಪೀಪಲ್, ಅಂಡರ್ಸ್ಟ್ಯಾಂಡ್ ನ್ಯೂ ಕಾನ್ಸೆಪ್ಟ್ಸ್. ಸೊ ಅದೊಂದು ಹೊಸ ಎನರ್ಜಿ ಕೊಡುತ್ತೆ ಮೋಸ್ಟ್ ಆಫ್ ದ ಟೈಮ್. ಸೊ ಆರ್ಟಿಸ್ಟ್ಗಳಿಗೆ ಈ ಥರದ್ದೊಂದು ಒಂದಕ್ಕೆ ಸ್ಟಿಕ್ ಆನ್ ಆಗೋದು ಬೇಡ ಅಂತ ನೀವು ಅಂತೀರಾ? ಬಿಕಾಸ್ ಒಂದು ಆ್ಯಕ್ಟಿಂಗ್ ಅಂದರೆ ಬರೀ ಆ್ಯಕ್ಟಿಂಗ್, ಸೈಡ್ ಬಿಸ್ನೆಸ್ ಏನೂ ಇಲ್ಲದೆ ಬರೀ ಆ್ಯಕ್ಟಿಂಗಿಗೆ ಹೋಯ್ತು ಅಂದರೆ ಎಲ್ಲೋ ಒಂದು ಕಡೆ ಫ್ಯೂಚರಲ್ಲಿ ಅವ್ರಿಗೆ ಸ್ಟೇಬಲ್ ಆಗಕ್ಕೆ ಸಾಧ್ಯ? ನಂಗೆ ಗೊತ್ತಿಲ್ಲ, ಬಟ್ ನಾವು ಇಟ್ಸ್ ವೆರಿ ಮಚ್ ರಿಕ್ವೈರ್ಡ್ ಬಿಕಾಸ್ ಕಾಂಪಿಟಿಷನ್ ತುಂಬ ಜಾಸ್ತಿ ಇದೆ. ಕಾಂಪಿಟಿಷನ್ ಇನ್ ದ ಸೆನ್ಸ್ ನಂಬರ್ ಆಫ್ ಪೀಪಲ್ ಟ್ರೈಂಗ್ ಫಾರ್ ಆ್ಯಕ್ಟಿಂಗ್ ಜಾಸ್ತಿ ಇದೆ. ಸೊ ಆ ಸಂದರ್ಭ ಇರಬೇಕಾದ್ರೆ ನಾವು ಈಗ ಮುಂಚೆ ನೋಡಿ ಆಡಿಷನ್ಸಲ್ಲಿ ಆ್ಯಕ್ಟಿಂಗ್ ನೋಡೋರು, ಈಗ ಫಾಲೋವರ್ಸ್ ನೋಡ್ತಾರೆ ಅಲ್ವಾ? ಸೊ ಟ್ರೆಂಡ್ ಇಸ್ ಚೇಂಜಿಂಗ್, ದ ಪ್ಯಾಟರ್ನ್ ಆಫ್ ಸೆಲೆಕ್ಟಿಂಗ್ ಪೀಪಲ್ ಇಸ್ ಚೇಂಜಿಂಗ್. ಸೊ ಅದ್ರ ಪ್ರಕಾರ ಯು ಶುಡ್ ಹ್ಯಾವ್ ಸಮ್ ಆಫ್ ದ ಅದರ್ ಇನ್ಕಮ್ ಸೋರ್ಸ್. ನಾಳೆ ದಿನ ನೀವು ಇನ್ನು ಒಂದೇ ನಂಬ್ಕೊಂಡಿದ್ದಾಗ ನಿಮಗೆ ಗೊತ್ತಿಲ್ಲದಂಗೆ ಆ ಕೆಲಸ ಕೈಯಿಂದ ಹೋದಾಗ ಯು ವಿಲ್ ನಾಟ್ ಈವನ್ ಹ್ಯಾವ್ ಅ ವೇ ಮುಂದೆ ಏನು ಅಂತ. ಬಿಕಾಸ್ ಕೆಲವರು ಆ್ಯಕ್ಟಿಂಗ್ನ ನಂಬ್ಕೊಂಡು ಬಂದಿರೋರು ಅವ್ರಿಗೆ ಆ್ಯಕ್ಟಿಂಗ್ ಬಿಟ್ಟು ಏನೂ ಇಂಟ್ರೆಸ್ಟು ಇರಲ್ಲ ಮಾಡೋದಕ್ಕೆ. ಸೊ ಅಂಥ ಸಿಚುವೇಶನಲ್ಲಿ ಸಡನ್ಲಿ ಡೆಡ್ ಎಂಡ್ ಅನಿಸ್ಬಿಡುತ್ತೆ. ಓ ಲೈಫ್ ಇಸ್ ಡನ್, ಐ ಆಮ್ ಫಿನಿಶ್ಡ್ ಅನ್ನೋ ಥರ. ಸೊ ಆ ಸಿಚುವೇಶನ್ಗೆ ಯಾವುದೇ ಕಾರಣಕ್ಕೆ ಹೋಗ್ಬಾರ್ದು. ಸೈಡ್ಗೆ ಏನಾದರೂ ಫಿನಾನ್ಷಿಯಲಿ ನಾವು ಸ್ಟೇಬಲ್ ಆಗಿರಬೇಕು ಅಂತ. ಓಕೆ, ಒಂದೇ ಒಂದು ಇದ್ರದ್ದು ರೌಂಡ್ ಇದೆ, ಏನಂತಾರೆ ರ್ಯಾಪಿಡ್ ಫೈರ್ದು. ಒಂದು 5ರಿಂದ 10 ಕ್ವೆಶನ್ ಅಷ್ಟೇ, ಬೇಗ ಮುಗಿಸ್ಬಿಡ್ತೀನಿ. ಸೊ ನಿಮ್ಮ ಕರಿಯರ್ನ ಒಂದು ಮೂವಿ ಮಾಡಬೇಕು ಅಂತಂದರೆ ನೀವು ಏನು ಟೈಟಲ್ ಕೊಡಬೇಕು ಅಂತ ಅನ್ಸುತ್ತೆ? ಯಾಕೆ ಆ ಟೈಟಲ್ ಕೊಡಬೇಕು ಅಂತ ಅನ್ಸುತ್ತೆ? ನಿಮ್ಮ ಕರಿಯರ್ನ ಒಂದು ಮೂವಿ ಮಾಡಬೇಕು ಅಂದರೆ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.